ಕಟಾವು ಮಾಡಿದಂತಹ ರಾಗಿಯನ್ನ ಸರ್ಕಾರ ಸ್ಥಾಪಿಸಿದ ಅಧಿಕೃತ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿಯನ್ನ ಡಂಪ್ ಮಾಡೋಕೆ ಬರೋಬ್ಬರಿ 4-5 ದಿನಗಳ ಕಾಲ ಟ್ರ್ಯಾಕ್ಟರ್ ಹಾಗೂ ಇನ್ನಿತರ ವಾಹನಗಳಿಗೆ ದುಪ್ಪಟ್ಟು ಬಾಡಿಗೆ ಹಣ ಕಟ್ಟುವ ಪರಿಸ್ಥಿತಿ ಸದ್ಯ ತಲೆದೂರಿದೆ. ಇದರ ಜೊತೆಗೆ ಅನ್ನ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ ರೈತರು. ಈ ಬಿರು ಬೇಸಿಗೆಯ ಬಿಸಿಲಿನ ತಾಪಮಾನದ ಏರಿಕೆಯ ಜೊತೆಗೆ ರಾತ್ರಿ ವೇಳೆ ಕಳ್ಳರ ಹಾವಳಿಗೆ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ರೈತರು ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರ 100 ಕೆಜಿ ರಾಗಿಯ ಬೆಳೆಗೆ 3846 ರೂಪಾಯಿಯನ್ನು ನಿಗದಿ ಮಾಡಿದೆ. ಈ ನೆಲಮಂಗಲ ರಾಗಿ ಖರೀದಿ ಕೇಂದ್ರದಲ್ಲಿ ಸರಿಯಾದ ಟೈಮ್ಗೆ ಡಂಪ್ ಮಾಡೋಕೆ ಸಾಕಷ್ಟು ತಡವಾಗ್ತಾ ಇದೆ. ಪ್ರತಿನಿತ್ಯ ಕೇವಲ 15ರಿಂದ 20 ರೈತರ ರಾಗಿಯನ್ನ ಕೇವಲ 4-5 ಲಾರಿಗಳಲ್ಲಿ ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಗೋದಾಮಿಗೆ ರವಾನೆ ಮಾಡ್ತಾ ಇದ್ದಾರೆ ಅಷ್ಟೇ. ಹೀಗಾಗಿ ಸಾಕಷ್ಟು ರೈತರು ಮನೆಯನ್ನ ಬಿಟ್ಟು ಈ ರಾಗಿ ಖರೀದಿ ಕೇಂದ್ರದಲ್ಲೇ ವಾಸ್ತವ್ಯ ಇರುವಂತಹ ಪರಿಸ್ಥಿತಿ ಇದೆ. ಅಧಿಕಾರಿಗಳು ಇನ್ನು ಮುಂದಕ್ಕಾದ್ರೂ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ರೈತರ ರಾಗಿಯನ್ನ ನಿಗದಿತ ಸಮಯದಲ್ಲೇ ಡಂಪ್ ಮಾಡಿಸಿಕೊಳ್ಳುವಂತಹ ಮೂಲಕ ರೈತರಿಗೆ ನೆರವು ಮಾಡಿಕೊಡ್ಬೇಕು ಅಂತ ರೈತರು ತಮ್ಮ ಅಳಲನ್ನ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ಬಂದಿದ್ದೀವಿ. ನಾವು ಭಾನುವಾರದಿಂದ ಬಂದಿದ್ದೀವಿ. ಇಲ್ಲಿ 50-60 ಗಾಡಿಗಳವೆ. ಇಲ್ಲಿ ಸಕಾಲಕ್ಕೆ ಲಾರಿಗಳು ಬರ್ತಾ ಇಲ್ಲ. ಟೆಂಡರ್ ಕರೆದಿರೋ 4-5 ಗಾಡಿ ಬಿಟ್ಟವ್ರೆ. ಅವ್ರು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬಂದು ಅನ್ಲೋಡ್ ಮಾಡಿ ಬರೋಕೆ 1 ದಿವಸ ಆಗುತ್ತೆ. ಆ 20-30 ಟ್ರ್ಯಾಕ್ಟರ್ ಖಾಲಿ ಆಗ್ಬೇಕು. ತಿರ್ಗಾ 20-30 ಬಂದಿರ್ತದೆ. ಹಂಗಾಗಿ 4 ದಿವಸ 3 ದಿವಸ 5 ದಿವಸ ಕಾಯ್ಬೇಕಾಗ್ತದೆ ಒಬ್ಬೊಬ್ಬ ರೈತ. ಈಗ ಮನೇಲಿ ನಾವು ಹಸು ಕರು ಬಿಟ್ಕೊಂಡಿದೀವಿ. ದನಗಳು ಮಕ್ಳು ಮರಿ ಸ್ಕೂಲ್ ಕಳ್ಸೋಕೆ ಭಾರಿ ತೊಂದ್ರೆ. ಹಂಗಾಗಿ ಏನ್ ಮಾಡಿಲ್ಲ, ಬಂದ ಮೇಲೆ ಇರ್ಲೇಬೇಕು. ಈಗ ರಾಗಿ ಕಳವಾದ್ರೆ ನಾವೇ ಜವಾಬ್ದಾರರು. ಅದನ್ನ ನಾವು ನಮ್ಮ ಟ್ರ್ಯಾಕ್ಟರ್ನ ತಗೊಂಬಂದಾಗ ಮಾಲೀಕರು ಬಿಟ್ಟು ಹೊರಟೋತಾರೆ. ನಾವೇ ಭಾನುವಾರ ಬಂದಿರೋದು ನಾವು. ಭಾನುವಾರ ಸೋಮವಾರ ಮಂಗಳವಾರ ಹೋಗಕ್ ಆಗಿಲ್ಲ. ದಿನ 20-25 ಗಾಡಿ ಅನ್ಲೋಡ್ ಆಗ್ತವೆ. ಅಲ್ಲಿ 3-4 ದಿವಸ ಆಗ್ತದೆ. ನಾವು ಮನ್ಗೋಬೇಕಾದ್ರೆ ನಮ್ಗೆ ದನಕರ ಪರಕರ ವ್ಯವಸ್ಥೆ ಜಾಸ್ತಿ. ಏನ್ ಮಾಡೋದು ನಂಗೆ ಆಗಿದೆ. ಗಾಡಿ ದೊಡ್ಡಬಳ್ಳಾಪುರಕ್ಕೆ ಹೋದ್ರೆ 2-3 ಹೋಗ್ತವೆ. ಬರೋದು ಇನ್ನೊಬ್ಬ ಗಾಡಿನೇ ಬರಲ್ಲ. ಅನ್ಲೋಡ್ ಆಗಲ್ಲ, ಏನು ಆಗಲ್ಲ. ಈ ತರ ಪರಿಸ್ಥಿತಿ ಆಗಿದೆ. ನಾವು 4 ದಿವಸ